ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಕ್ರಿಸ್ತನ ಮರಣದಿಂದಲೇ ನನ್ನ ಶಾಪವು ಎಲ್ಲ ನೀಗಿತು. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ಶಿಲುಬೆಯ ಮರಣದಿಂದಲೇ ನನ್ನ ಪಾಪವ ಯೇಸು ನೀಗಿದ. ಅಬ್ರಹಾಮನ ಆಶೀರ್ವಾದ ಶಿಲುಬೆಯಿಂದಲೇ ದೊರಕಿತು. ಅಬ್ರಹಾಮನ ಆಶೀರ್ವಾದ ಶಿಲುಬೆಯಿಂದಲೇ ದೊರಕಿತು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಮ್ಮೆಲ್ಲರಿಗೂ ಸಂತೋಷದ ಸುದಿನ. ಅದಕ್ಕೆ ಈ ದಿನವನ್ನು ಶುಭ ಶುಕ್ರವಾರ, ಗುಡ್ ಫ್ರೈಡೇ ಎಂದು ಕರೆಯಲಾಗುತ್ತದೆ. ಆದರೆ ಜನರೆಲ್ಲರೂ ಶೋಕವನ್ನು ಆಚರಿಸ್ತಾ ಇರ್ತೀವಿ ಅಲ್ವಾ? ಆದರೆ ನಿಜವಾಗಿಯೂ ಇದು ಶೋಕದ ದಿನವಲ್ಲ. ತಮಿಳಲ್ಲಿ ದುಃಖವೆಳ್ಳಿ ಅಂತಾರೆ. ದುಃಖವೆಳ್ಳಿ ಅಂದರೆ ದುಃಖದ ಶುಕ್ರವಾರ ಅನ್ನುವ ರೀತಿಯಲ್ಲಿ. ಇದು ದುಃಖಿಸುವ ಶುಕ್ರವಾರ ಅಲ್ಲ, ಬದಲಿಗೆ ಇಡೀ ಜಗತ್ತಿಗೆ ಶುಭವನ್ನು ತಂದುಕೊಟ್ಟಂಥ ಶುಭ ಶುಕ್ರವಾರ, ಆಶೀರ್ವಾದದ ದಿನವಾಗಿದೆ. ಒಬ್ಬ ಮನುಷ್ಯ ಸಾಯುವುದು ಇಡೀ ಲೋಕಕ್ಕೆ ಆಶೀರ್ವಾದವೇ? ಹೌದು ಪ್ರಿಯ ಸಹೋದರ ಸಹೋದರಿಯರೇ. ಎಷ್ಟೋ ಅರಸರುಗಳು, ಅಧಿಕಾರಿಗಳು, ರಾಜ ಮಹಾರಾಜರು, ಗಣ್ಯ ವ್ಯಕ್ತಿಗಳು ಸತ್ತರು. ಆದರೆ ಅವರ ಸಾವು ಮನುಕುಲಕ್ಕೆ ಯಾವುದೇ ರೀತಿಯ ಆಶೀರ್ವಾದವನ್ನು ತರಲಿಲ್ಲ. ಆದರೆ ರಕ್ಷಕನಾದ ಪ್ರಭು ಯೇಸು ಕ್ರಿಸ್ತರ ಮರಣ ಇಡೀ ಲೋಕಕ್ಕೆ ಆಶೀರ್ವಾದವನ್ನು, ಬಿಡುಗಡೆಯನ್ನು, ರಕ್ಷಣೆಯನ್ನು ತಂದದ್ದಾಗಿದೆ. ಆದ್ದರಿಂದ ಈ ದಿನ ನಮಗೆ ಸಂತೋಷದ ದಿನ, ಬಿಡುಗಡೆಯನ್ನು, ಆಶೀರ್ವಾದವನ್ನು ತಂದುಕೊಟ್ಟ ದಿನ. ನಿಮ್ಮೆಲ್ಲರಿಗೂ RRC ಧ್ಯಾನ ಕೇಂದ್ರದ ಡೈರೆಕ್ಟರ್ ಗುರುಗಳು, ನಮ್ಮ ಕನ್ನಡ ತಂಡದ ಪ್ರತಿಯೊಬ್ಬ ಸಹೋದರ ಸಹೋದರಿಯರ ಪರವಾಗಿ, ಜೀವಸ್ವರದ ಎಲ್ಲ ಕುಟುಂಬಗಳಿಗೂ ಶುಭ ಶುಕ್ರವಾರದ ಆಶೀರ್ವಾದಗಳನ್ನು ಕೋರುತ್ತಾ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸಿ ಪ್ರಾರ್ಥಿಸುತ್ತೇನೆ. ಆಮೆನ್. ಈ ದಿನ ನಾವು ಧ್ಯಾನಿಸುವಂಥ ವಿಷಯ ಪ್ರಭು ಯೇಸುವಿನ ಶಿಲುಬೆಯ ಮರಣ. ಯಾತಕ್ಕಾಗಿ ಪ್ರಭು ಯೇಸು ಶಿಲುಬೆಯ ಮೇಲೆ ಸತ್ತರು? ಬೇರೆ ಯಾವುದ್ಯಾವುದೋ ರೀತಿಯಲ್ಲಿ ಅವರಿಗೆ ಸಾವನ್ನು ಕೊಡಬಹುದಾಗಿತ್ತು. ಶಿಲುಬೆಯ ಮರಣವೇ ಯಾಕೆ ಎಂಬುದರ ಕುರಿತು ನಾವು ಧ್ಯಾನಿಸೋಣ. ಮತ್ತು ಯೇಸುವನ್ನು ಶಿಲುಬೆಗೆ ಜಡಿದಾಗ ಎಡಗಡೆ ಮತ್ತು ಬಲಗಡೆ ಇಬ್ಬರು ಕಳ್ಳರನ್ನು ಸಹ ಜಡಿಯಲಾಗಿತ್ತು. ಆದರೆ ಅವರ ಕೈಕಾಲುಗಳನ್ನು ಮುರಿದಾಗ ಅವರು ಸತ್ತರು. ಆದರೆ ಪ್ರಭು ಯೇಸು ಮಾತ್ರ ತನ್ನ ಶರೀರದ ಒಂದು ತೊಟ್ಟು ರಕ್ತವನ್ನು ಸಹ ಬಿಡದೆ ತನ್ನ ಶರೀರದ ರಕ್ತವನ್ನು ಧಾರಾಕಾರವಾಗಿ ಸುರಿಸಿದರು. ಯಾತಕ್ಕಾಗಿ? ಇಬ್ಬರು ಕಳ್ಳರು ಸತ್ತಾಗೆ ಯೇಸುವನ್ನು ಸಾಯಿಸಲಿಲ್ಲ. ಅವರ ಶರೀರದ ರಕ್ತ ಸುರಿಸಲ್ಪಟ್ಟದ್ದು ಯಾತಕ್ಕಾಗಿ? ಅದರ ಮೂಲಕ ನಮಗೆ ಬಂದ ವರಪ್ರಸಾದ, ಆಶೀರ್ವಾದಗಳು ಎಂಥದ್ದು ಎಂಬುದನ್ನು ಧ್ಯಾನಿಸೋಣ. ಮೊಟ್ಟ ಮೊದಲನೇದಾಗಿ ಯೋಹಾನನು ಬರೆದ ಶುಭ ಸಂದೇಶ 3ನೇ ಅಧ್ಯಾಯ ವಚನ 16. ದೇವರ ಪ್ರೀತಿ, ದೇವರಿಗೆ ಮನುಕುಲದ ಮೇಲೆ ಇದ್ದಂಥ ಪ್ರೀತಿ ಶಿಲುಬೆಯ ಮೇಲೆ ಪ್ರಕಟವಾಯಿತು. ನನ್ನ ಯೇಸು ನನ್ನ ರಕ್ಷಕ, ಆಮೇನ್ ಎಂದು ಟೈಪ್ ಮಾಡುವ. ದೇವರ ಪ್ರೀತಿ ಮನುಷ್ಯರಿಗೆ ಪ್ರಕಟವಾಯಿತು. ಯಾವ ರೀತಿಯಲ್ಲಿ? ಶಿಲುಬೆಯ ಮುಖಾಂತರ. ಯೋಹಾನ 3:16. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಈ ಲೋಕಕ್ಕಾಗಿ, ನನಗಾಗಿ, ನಿಮಗಾಗಿ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ. ಇದು ಯಾಕೆ ಶುಭ ಶುಕ್ರವಾರ? ದೇವರ ಏಕೈಕ ಪುತ್ರನಾದ ಯೇಸುವನ್ನು ನಂಬುವ ಯಾರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ದೇವರು ತಮ್ಮ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದ್ದು ಲೋಕವನ್ನು ತೀರ್ಪಿಗೆ ಗುರಿ ಮಾಡಲೆಂದಲ್ಲ, ಪುತ್ರನ ಮುಖಾಂತರ ಲೋಕ ಉದ್ಧಾರವಾಗಬೇಕೆಂದು. ಪ್ರೈಸ್ ದ ಲಾರ್ಡ್. ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಇಡೀ ಲೋಕ ಜೀವೋದ್ಧಾರವನ್ನು, ರಕ್ಷಣೆಯನ್ನು ಹೊಂದಬೇಕೆಂದು ದೇವರು ಈ ಲೋಕ ರಕ್ಷಣೆಗಾಗಿ ತನ್ನ ಏಕೈಕ ಪುತ್ರನನ್ನೇ ಶಿಲುಬೆ ಮೇಲೆ ಧಾರೆ ಎರೆದು ದೇವರಿಗೆ ಮನುಕುಲದ ಮೇಲಿರುವ ಪ್ರೀತಿ ಹೀಗೆ ಪ್ರಕಟವಾಯಿತು. ದೇವರು ಪ್ರೀತಿ ಸ್ವರೂಪಿ, ಸತ್ಯ ಸ್ವರೂಪಿ.
ನಮ್ಮ ಲೆಕ್ಕವಿಲ್ಲದಷ್ಟು ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ರಕ್ಷಿಸುವ ರಕ್ಷಕರಾಗಿದ್ದಾರೆ. ಆದರೆ ಶಿಲುಬೆ ಮೇಲೆ ಪ್ರಭು ಯೇಸು ಯಾತಕ್ಕಾಗಿ ಸಾಯಬೇಕಾಗಿತ್ತು? ಬೇರೆ ಯಾವುದೇ ರೀತಿಯಲ್ಲಿ ಮರಣ ಅವರಿಗೆ ಕೊಡಬಹುದಾಗಿತ್ತಲ್ಲವಾ ಎಂದು ಪ್ರಶ್ನೆ ಮಾಡುವುದಾದರೆ ಅದಕ್ಕೆ ಕಾರಣ ಉಂಟು. ಗಲಾತ್ಯ 3:13-14 ನಾವು ನೋಡುತ್ತೇವೆ, ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬ ವ್ಯಕ್ತಿ ಶಾಪಗ್ರಸ್ತನು. ಆ ದಿನಗಳಲ್ಲಿ ಕಠಿಣವಾದ ಪಾಪಿ, ಕಠಿಣವಾದ ಶಾಪಗಳಿಗೆ ಒಳಗಾದವರು ಮರದ ಮೇಲೆ, ಶಿಲುಬೆಯ ಮರದ ಮೇಲೆ ಅವರನ್ನು ತೂಗು ಹಾಕಲಾಕಿ ಸಾಯಿಸಲಾಗುತ್ತಿತ್ತು. ಗಲಾತ್ಯ 3:13, ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬ ವ್ಯಕ್ತಿ ಶಾಪಗ್ರಸ್ತನು ಎಂಬುದಾಗಿ. ಯಾವ ಶಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಪ್ರಭು ಯೇಸು ಕಲ್ವಾರಿ ಶಿಲುಬೆ ಮೇಲೆ ಮರಣ ಹೊಂದಿದರು? 1 ಸಮುವೇಲ 2ನೇ ಅಧ್ಯಾಯ ವಚನ 25 ವಚನವನ್ನು ಧ್ಯಾನಿಸೋಣ. 1 ಸಮುವೇಲ 2ನೇ ಅಧ್ಯಾಯ ವಚನ 25. ಮನುಷ್ಯನು ಮನುಷ್ಯನಿಗೆ ವಿರುದ್ಧ ಅಪರಾಧ ಮಾಡಿದರೆ ದೇವರು ಮಧ್ಯಸ್ಥಿಕೆಯನ್ನು ವಹಿಸುತ್ತಾರೆ. ಕರೆಕ್ಟ್ ಅಲ್ವಾ? ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ವಿರುದ್ಧ ಅಪರಾಧ ಮಾಡಿದ್ದಾರೆ, ಅವರಿಬ್ಬರು ವ್ಯಾಜ್ಯವನ್ನು ತೀರಿಸಲು ದೇವರ ಮುಂದೆ, ಸರ್ವೇಶ್ವರನ ಮುಂದೆ ಹೋಗುತ್ತಾರೆ. ಆದರೆ ಮನುಷ್ಯನು ಸರ್ವೇಶ್ವರನ ವಿರುದ್ಧ ಪಾಪ ಮಾಡಿದರೆ ಮಧ್ಯಸ್ಥಿಕೆ ವಹಿಸುವವರು ಯಾರು? ಅದ್ಭುತಕರವಾದ ವಚನ. ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಮೋಸ ಮಾಡಿದರೆ, ಅಪರಾಧ ಮಾಡಿದರೆ, ನ್ಯಾಯ ತೀರಿಸಲು ಅಥವಾ ಮಧ್ಯಸ್ಥಿಕೆ ವಹಿಸಲು ಅವರು ದೇವರ ಬಳಿ ಹೋಗಿ ಕೇಳಬಹುದು. ಆದರೆ ಮನುಷ್ಯ ದೇವರಿಗೆ ವಿರುದ್ಧವಾಗಿ ಅಪರಾಧ ಮಾಡಿದರೆ ಮಧ್ಯಸ್ಥಿಕೆ ವಹಿಸಿ ಬಿಡುಗಡೆ ಮಾಡುವವರು ಯಾರು ಎಂಬುದಾಗಿ ಅದ್ಭುತಕರವಾದ ವಚನ ಇದು. ಇಲ್ಲಿ ಮನುಷ್ಯ ದೇವರಿಗೆ ವಿರುದ್ಧ ಮಾಡಿದ್ದಾದರೂ ಏನು ಅಂತ ನಾವು ನೋಡುವುದಾದರೆ, ಪ್ರಭು ಯೇಸು ಕಲ್ವಾರಿ ಶಿಲುಬೆ ಮೇಲೆ ಶಾಪಗ್ರಸ್ತನಾಗಿ ಶಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಿದರು. ಅದು ಯಾವ ಶಾಪ ಎಂದರೆ, ಮನುಷ್ಯನಿಗೆ ವಿರುದ್ಧವಾಗಿ ಮಾಡಿದ್ದಲ್ಲ, ಮನುಷ್ಯ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ ದೇವರೇ ಕೊಟ್ಟ ಶಾಪ. ದೇವರು ಕೊಟ್ಟ ಶಾಪವನ್ನು ಯಾರು ತಾನೇ ಬಿಡುಗಡೆ ಮಾಡಲು ಸಾಧ್ಯ? ನರಮಾನವನಿಂದ ಸಾಧ್ಯವೇ? ಎಂದಿಗೂ ಇಲ್ಲ. ದೇವರು ಕೊಟ್ಟ ಶಾಪ, ಆ ಶಾಪವನ್ನು ಬಿಡುಗಡೆ ಮಾಡಬೇಕಾದರೆ ಸ್ವತಃ ದೇವರಿಂದ ಮಾತ್ರ ಸಾಧ್ಯ. ಅರ್ಥ ಆಗ್ತಾ ಇದೆಯಾ? ಆದಿಕಾಂಡ 3ನೇ ಅಧ್ಯಾಯ. ಎಲ್ಲಕ್ಕ ದೇವರು ಶಾಪ ಕೊಟ್ಟರು? ದೇವರು ಒಳ್ಳೆಯವರಲ್ವಾ? ದೇವರು ನಮ್ಮ ಮೇಲೆ ಶಾಪ ಹಾಕ್ತಾರಾ? ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಆದಿಕಾಂಡ 3 ವಚನ 14. ಅದರ ಟೈಟಲ್ ನೋಡುವುದಾದರೆ, ದೇವರು ಕೊಟ್ಟ ಶಾಪ. ತಿನ್ನಬಾರದು ಎಂದು ಹೇಳಿ ಆಜ್ಞಾಪಿಸಿದ ಹಣ್ಣನ್ನು ತಿಂದ ಕಾರಣ ದೇವರು ಬಂದಾಗ, ದೇವರ ವಾಕ್ಯ ಮೀರಿ ಅವರು ಪಾಪ ಮಾಡಿದಾಗ ಶಾಪಕ್ಕೆ ಒಳಗಾದರು. ಇದು ಸ್ವತಃ ದೇವರು ಕೊಟ್ಟ ಶಾಪ. ಈ ಶಾಪವನ್ನು ಬಿಡುಗಡೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಆ ಶಾಪವನ್ನು ಬಿಡುಗಡೆ ಮಾಡುವುದಕ್ಕಾಗಿಯೇ ಸ್ವತಃ ದೇವರೇ ಮನುಷ್ಯನಾಗಿ ಕಲ್ವಾರಿ ಶಿಲುಬೆಯ ಮೇಲೆ ಆ ಶಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಿದರು. ಅವರೇ ಪ್ರಭು ಯೇಸು. ಕಣ್ಣಿಗೆ ಕಾಣದ ದೇವರು, ಕಣ್ಣಿಗೆ ಕಾಣುವ ರೀತಿಯಲ್ಲಿ ಈ ಲೋಕದಲ್ಲಿ ಶರೀರ ರೂಪದಲ್ಲಿ ಬಂದ ದೇವರು ಪ್ರಭು ಯೇಸುವೇ ಆಗಿದ್ದಾರೆ. ಆ ಶಾಪವನ್ನು ನೋಡುವ. ಆದ ಕಾರಣ ಈ ಒಂದು ಶುಭ ಶುಕ್ರವಾರ ಇಡೀ ಮನುಕುಲಕ್ಕೆ ಆಶೀರ್ವಾದ. 15ರಿಂದ ನೋಡೋಣ. ಹಾಗೆ ತನ್ನ ವಿರಿಸುವೆನು ನಿನಗೂ ಈ ಮಹಿಳೆಗೂ, ನಿನ್ನ ಸಂತಾನಕ್ಕೂ ಇವಳ ಸಂತಾನಕ್ಕೂ. ಜಜ್ಜುವುದು ಇವಳ ಸಂತಾನ ನಿನ್ನ ತಲೆಯನ್ನು, ಕಚ್ಚುವೆ ನೀನು ಆ ಸಂತಾನದ ಹಿಮ್ಮಡಿಯನ್ನು. ಅವ್ವಳನ್ನು ಮೋಸಗೊಳಿಸಿದ ನಯವಂಚಕನಾದ ಕುತಂತ್ರಿಯಾದ ಸೈತಾನನಿಗೆ ದೇವರು ಕೊಟ್ಟಂತ ಶಾಪ. ಈ ಮಹಿಳೆಯಿಂದ ಹುಟ್ಟಿ ಬರುವ ಸಂತಾನ, ಈ ಮಹಿಳೆಯನ್ನು ನೀನು ಮೋಸ ಮಾಡಿದೆ, ಈ ಮಹಿಳೆ ನಿನ್ನ ಕುತಂತ್ರಕ್ಕೆ ಬಲಿಯಾದಳು. ಆದರೆ ಅದೇ ಯಾವ ಮಹಿಳೆ ಬಲಹೀನತೆಯಿಂದ ಪಾಪಕ್ಕೆ ತುತ್ತಾದಳೋ, ಅದೇ ಬಲಹೀನತೆ ಉಳ್ಳ ಮಹಿಳೆಯಲ್ಲಿ ಸ್ವರ್ಗದ ಶಕ್ತಿ ಪವಿತ್ರಾತ್ಮರನ್ನು ತುಂಬಿಸಿ ಆ ಮಹಿಳೆಯ ಸಂತಾನವನ್ನು ಬಲಪಡಿಸಿ ಆಕೆಯಲ್ಲಿ ಹುಟ್ಟುವ ಮಗು ನಿನ್ನ ತಲೆಯನ್ನು ಜಜ್ಜುವುದು. ಆ ಮಹಿಳೆ ಮಾತೆ ಮರಿಯಮ್ಮನವರಾಗಿದ್ದಾರೆ. ಮಾತೆ ಮರಿಯಮ್ಮನವರಲ್ಲಿ ಹುಟ್ಟಿ ಬಂದ ಆ ಸಂತಾನ ಪ್ರಭು ಯೇಸು ಆಗಿದ್ದಾರೆ.
ಪವಿತ್ರಾತ್ಮರ ಶಕ್ತಿಯಿಂದ. ಓಕೆ, ಆ ಮಹಿಳೆಗೆ ಹೆಚ್ಚಿಸುವೆನು ಪ್ರಸವ ಕಾಲದ ನಿನ್ನ ವೇದನೆಯನ್ನು, ಹೆರುವೆ ನೀನು ಸಂಕಷ್ಟದಿಂದಲೇ ಮಕ್ಕಳನ್ನು, ಆದರೂ ನಿನಗಿರುವುದು ಗಂಡನ ಬಯಕೆ, ಒಳಗಾಗುವೆ ನೀನು ಆತನ ಒಡೆತನಕ್ಕೆ. ದೇವರು ವಾಕ್ಯ ಕೊಟ್ಟಿದ್ದು ಆದಾಮನಿಗೆ, ಆದಾಮ ಹವ್ವಳಿಗೆ ಹೇಳಿದ. ಆದರೆ ಹವ್ವಳು ಮೋಸಕ್ಕೆ ಒಳಗಾದ ಕಾರಣ ಆಕೆಗೆ ಕಷ್ಟಪಟ್ಟು ನೀನು ಮಕ್ಕಳನ್ನು ಹೆರುವೆ ಎಂಬುದಾಗಿ. ಅನಂತರ ಆದಾಮನಿಗೆ, ಮೊದಲನೆಯ ಆದಾಮ ದೇವರ ವಾಕ್ಯ ಮೀರಿ ಅವಿಧೇಯತೆಯ ನಿಮಿತ್ತ ಪಾಪ ಮಾಡಿ ಶಾಪಕ್ಕೆ ಒಳಗಾದ. ಆದರೆ ಎರಡನೆಯ ಆದಾಮ, ಇಗೋ ಮನುಷ್ಯ ಎಂದು ಶಿಲುಬೆ ಮೇಲೆ ಜಡಿಯಲ್ಪಟ್ಟ ಎರಡನೆಯ ಆದಾಮ ದೇವರ ವಾಕ್ಯಕ್ಕೆ ವಿಧೇಯನಾಗಿ ದೇವರ ಚಿತ್ತವನ್ನು ಪರಿಪೂರ್ಣವಾಗಿ ನೆರವೇರಿಸಿ ದೇವರು ಕೊಟ್ಟ ಆ ಶಾಪವನ್ನ ಮುರಿದು ಮನುಕುಲವನ್ನ ಬಿಡುಗಡೆ ಮಾಡಿದ ರಕ್ಷಕ. ಆಮೆನ್. ತಿನ್ನಬಾರದೆಂದು ನಾ ವಿಧಿಸಿದ ಮರದ ಹಣ್ಣನ್ನು ತಿಂದೆ ನೀನು, ಕೇಳಿ ನಿನ್ನ ಮಡದಿಯ ಮಾತನ್ನು. ಇದ ಕಾರಣ ಹಾಕಿರುವೆ ಶಾಪ ಹೊಲ ನೆಲಕ್ಕೆ, ದುಡಿವೆ ನೀನು ಜೀವಮಾನವಿಡೀ ಅದರ ಕೃಷಿಗೆ. ಬೆಳೆಸುವುದು ಅತುಳ ಕಳೆಯನ್ನು ಮುಳ್ಳು ಗಿಡಗಳನ್ನು, ತಿನ್ನಬೇಕಾಗುವುದು ನೀನು ಬಯಲಿನ ಬೆಳೆಯನು. ನೀನು ಉತ್ಪತ್ತಿಯಾದ ಮಣ್ಣಿಗೆ ಮರಳಿ ಸೇರುವ ತನಕ ಗಳಿಸಬೇಕು ಕವಳವನ್ನು ನೆತ್ತಿ ಬೆವರಿಡುತ್ತಾ. ಮಣ್ಣಿನಿಂದಲೇ ಬಂದವನು ನೀನು ಮರಳಿ ಮಣ್ಣಿಗೆ ಸೇರತಕ್ಕವನು. ಅದನ್ನು ಸಂತ ಪೌಲ ಬಹಳ ಸುಂದರವಾಗಿ ಹೇಳುತ್ತಾರೆ. 1 ಕೊರಿಂಥ 15:43 ಮೇಲ್ಪಟ್ಟು, ಮಣ್ಣಿನಿಂದ ಬಂದ ಆದಾಮನಿಂದ ಹುಟ್ಟಿದ ನಾವೆಲ್ಲರೂ ಮಣ್ಣಿನ ರೂಪವನ್ನು ಧರಿಸಿದ್ದೇವೆ, ಆದರೆ ಸ್ವರ್ಗದಿಂದ ಬಂದಾತನ ರೂಪವನ್ನು ಧರಿಸಿಕೊಂಡಿರುವ ನಾವು ಸ್ವರ್ಗೀಯ ಅಭಿಷೇಕದಲ್ಲಿ ಜೀವಿಸುತ್ತೇವೆ ಎಂಬುದಾಗಿ. ಹೇಗೆ ಮಣ್ಣಿನ ದೇಹವನ್ನು ಪಡೆದುಕೊಂಡಿದ್ದೇವೋ ಅದೇ ರೀತಿಯಲ್ಲಿ ಸ್ವರ್ಗೀಯ ದೇಹವನ್ನು ಪ್ರಭು ಯೇಸು ಕ್ರಿಸ್ತರ ಮೂಲಕ ನಾವು ಪಡೆದುಕೊಳ್ಳುತ್ತೇವೆ. ನಾವು ಮಣ್ಣಿಗೆ ಮರಳದೆ ಆ ಮರಣವನ್ನು ಜಯಿಸಿ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುವ ಅಭಿಷೇಕ ಪ್ರಭು ಯೇಸು ಕ್ರಿಸ್ತರ ಶಿಲುಬೆ ಮರಣದ ಮೂಲಕ ಬಂದಿತು. ಅದಕ್ಕಾಗಿ ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬ ವ್ಯಕ್ತಿ ಶಾಪಗ್ರಸ್ತನು ಎಂಬಂತೆ ದೇವರು ಹಾಕಿದ ಶಾಪದಿಂದ ದೇವರೇ ಮನುಷ್ಯನಾಗಿ ಬಂದರು. ಆದಿಕಾಂಡದಲ್ಲಿ ಒಂದು ಕುರಿಯನ್ನು ಕಡಿದು ಅದರ ರಕ್ತವನ್ನು ಸಿಂಪಡಿಸಿ ಚರ್ಮದ ಹೊದಿಕೆಯನ್ನು ಮನುಷ್ಯನಿಗೆ ಹಾಕಿದರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಪ್ರಭು ಯೇಸು, ಇಗೋ ಲೋಕದ ಪಾಪಗಳನ್ನು ಪರಿಹರಿಸಲು ದೇವರಿಂದ ಕಳುಹಿಸಲ್ಪಟ್ಟಿರುವ ಯಜ್ಞದ ಕುರಿಮರಿ ಎಂದು ಯೋಹಾನನು ಪ್ರಕಟಪಡಿಸಿ ಶಿಲುಬೆ ಮೇಲೆ ತನ್ನನ್ನೇ ಯಜ್ಞ ಪಶುವಾಗಿ ಸಮರ್ಪಿಸಿ ಅವರ ರಕ್ತವನ್ನು ಸುರಿಸಿ ಅವರ ಪ್ರಾಣವನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡಿ ನಿತ್ಯ ಜೀವಕ್ಕೆ ಸೇರಿಸಿದರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾವು ರಕ್ತದ ಬಗ್ಗೆ ಕುರಿತು ಹೆಚ್ಚು ಮಾತನಾಡುತ್ತಾ ಬಂದಿದ್ದೇವೆ. ಇನ್ನು ಮುಂದಕ್ಕೂ ಸಹ ನಾವು ಹೆಚ್ಚು ಧ್ಯಾನಿಸಲಿದ್ದೇವೆ. ಸೊ ಶಿಲುಬೆಯ ಮರಣ ಒಂದು ಕಾಲದಲ್ಲಿ ಅವಮಾನಕರವಾದ ಚಿಹ್ನೆಯಾಗಿತ್ತು. ಕಠಿಣ ಪಾಪಿಗಳು ಅದರ ಮೇಲೆ ಜಡಿಯಲಾಗುತ್ತಿತ್ತು. ಆದರೆ ಅವಮಾನಕರವಾದ ಶಿಲುಬೆಯ ಮೇಲೆ ಪ್ರಭು ಯೇಸು ನಮಗಾಗಿ ಮರಣ ಹೊಂದಿ ಅದು ಮಹಿಮೆಯ ಶಿಲುಬೆಯಾಗಿ ರಕ್ಷಣೆಯ ಲಾಂಛನವಾಗಿ ನಮಗೆ ಮಾರ್ಪಡಿಸಿದರು. ಅದಕ್ಕೆ ಸಂತ ಪೌಲರು ಹೇಳುತ್ತಾರೆ, ನಾಶನದ ಮಾರ್ಗದಲ್ಲಿರುವವರಿಗೆ ಈ ಶಿಲುಬೆಯ ಸಂದೇಶ, ಯೇಸು ಕ್ರಿಸ್ತರ ಜನನ ಮರಣ ಅವರ ಪುನರುತ್ಥಾನ ಹುಚ್ಚುತನವಾಗಿದೆ. ಯೇಸು ರಕ್ತ ನನ್ನನ್ನು ಶುದ್ಧ ಮಾಡುತ್ತದೋ, ಯೇಸು ರಕ್ತ ನನ್ನ ಪಾಪಗಳನ್ನು ಕ್ಷಮಿಸುತ್ತದೋ, ಶಿಲುಬೆ ಮೇಲಿರುವ ಯೇಸುವನ್ನು ನಂಬಿದರೆ ನನಗೆ ಜೀವನ, ಅವರಿಗೆ ನಂಬಲು ಸಾಧ್ಯವಿಲ್ಲ. ಅದಕ್ಕೆ ದೇವರು ಪ್ರವಾದಿಯ ಮೂಲಕ ಹಗ್ಗಾಯ 1:5 ನುಡಿಯುತ್ತಾರೆ, ಈ ಜನರಿಗೆ ಹೋಗಿ ಹೇಳು, ಅವರು ಕಣ್ಣಾರೆ ಕಂಡರು ಕಿವಿಯಾರೆ ಕೇಳಿದರು, ಅವರು ಗ್ರಹಿಸಿಕೊಳ್ಳಲಾರರು. ಅವರ ಮನುಷ್ಯ ಜ್ಞಾನಕ್ಕೆ ಮೀರಿದ ಅದ್ಭುತವನ್ನು ನಾನು ಮಾಡುತ್ತೇನೆ. ಈ ಹುಚ್ಚುತನವೆಂಬ ಶಿಲುಬೆಯ ಸಂದೇಶವನ್ನು ನಂಬುವವನು ಜೀವೋದ್ಧಾರವನ್ನು ಹೊಂದಿಕೊಳ್ಳುತ್ತಾನೆ. ನಾವು ಭಾಗ್ಯವಂತರು. ನಾವು ವಿಶ್ವಾಸಿಸುತ್ತೇವೆ. ಏನು? ಯೇಸು ದೇವರ ಪುತ್ರ, ಯೇಸು ಯಜ್ಞದ ಕುರಿಮರಿಯಾಗಿ ಅವರ ರಕ್ತ ನನ್ನ ಸಕಲ ಪಾಪಗಳನ್ನು ಕ್ಷಮಿಸುತ್ತದೆ. ಅವರ ಮರಣ ನನಗೆ ನಿತ್ಯ ಜೀವವನ್ನು ತಂದುಕೊಡುತ್ತದೆ. ನನ್ನ ನೀತಿಯ ಕಾರ್ಯಗಳಿಂದಲ್ಲ, ಯೇಸುವಿನ ಸತ್ಕಾರ್ಯದಿಂದ ನಾನು ಜೀವೋದ್ಧಾರವನ್ನು ಪಡೆದುಕೊಂಡಿದ್ದೇನೆ. ಕಾಣದೆ ನಂಬುವ ನಾವು ಭಾಗ್ಯವಂತರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ಆದ ಕಾರಣ ಇಬ್ರಿಯ 10:4 ಮೇಲ್ಪಟ್ಟು ನಾವು ನೋಡುತ್ತೇವೆ. ಹಳೆಯ ಒಡಂಬಡಿಕೆಯಲ್ಲಿ ವರ್ಷಕ್ಕೊಮ್ಮೆ ಬಂದು ಕುರಿಮರಿಯನ್ನು ಬಲಿಯಾಗಿ ಕೊಟ್ಟು ದೋಷ ಪರಿಹಾರ ಮಾಡಿಕೊಳ್ಳುತ್ತಿದ್ದರು. ಆದರೆ ಆ ಒಂದು ಹೋತ ಕುರಿಮರಿಗಳ ರಕ್ತದಿಂದ ಪಾಪ ನಿವಾರಣೆ ಸಂಪೂರ್ಣವಾಗಿ
ನಿವಾರಣೆಯಾಗಲು ಸಾಧ್ಯವಿಲ್ಲ. ಅದು ತಾತ್ಕಾಲಿಕವಾಗಿ ಮರೆ ಮಾಡುತ್ತಿತ್ತು, ಮುಚ್ಚುತ್ತಿತ್ತು ಅಷ್ಟೇ, ಶುದ್ಧವಾಗುತ್ತಿರಲಿಲ್ಲ. ಈಗ ಮನೆಗೆ ಯಾರೋ ಒಬ್ಬರು ಸಡನ್ನಾಗಿ ಬಂದು ಕಾಲಿಂಗ್ ಬೆಲ್ ಒತ್ತುವಾಗ ನಾವೇನು ಮಾಡ್ತೀವಿ, ಮನೆಯಲ್ಲೆಲ್ಲ ಅಸ್ತವ್ಯಸ್ತವಾಗಿ ಇರುತ್ತೆ, ಬಟ್ಟೆ ಸಾಮಾನು ಅದೆಲ್ಲ. ಇಮಿಡಿಯೇಟ್ ಒಂದು ಕಂಬಳಿನ ಮುಚ್ಚಿಬಿಟ್ಟು ಅದ್ರ ಮೇಲೆ ಬನ್ನಿ ಬನ್ನಿ ಅಂತ ಒಳಗಡೆ ಕರಿತೀವಿ. ಅಲ್ಲಿರುವ ಅಸ್ತವ್ಯಸ್ತ ಆಗೇ ಇರುತ್ತೆ, ಆ ಕಂಬಳಿ ಅದನ್ನು ಮುಚ್ಚಿರುತ್ತೆ. ಹೋತ ಕುರಿಮರಿಗಳ ರಕ್ತ ತಾತ್ಕಾಲಿಕವಾಗಿ ನಮ್ಮ ದೋಷವನ್ನು ಮುಚ್ಚುತ್ತಿತ್ತು, ಪರಿಹಾರ ಆಗಲಿಲ್ಲ, ಅದು ಶುದ್ಧ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಇಗೋ ದೇವ, ನಾ ಬಂದೆ ನಿನ್ನ ಚಿತ್ತವನ್ನು ನೆರವೇರಿಸಲೆಂದೆ ಎಂದು ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತೆ, ಧರ್ಮಶಾಸ್ತ್ರದ ಪ್ರವಾದನೆಗಳು ನೆರವೇರುವಂತೆ ಯೇಸು ಈ ಲೋಕಕ್ಕೆ ಮನುಷ್ಯನಾಗಿ ಜನಿಸಿ ಬಂದು ಅವರ ಏಕೈಕ ಬಲಿ ತ್ರಿಕಾಲದ ಜನರನ್ನು ಸಂರಕ್ಷಣೆ ಮಾಡಿದೆ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಮುಂದೆ ಬರಲಿರುವ ಸಂತತಿಯ ನಿವಾರಣೆ ಸಹ ಯೇಸು ರಕ್ತದಿಂದ. ಇಬ್ರಿಯ 10:10 ಬಹಳ ಚೆನ್ನಾಗಿ ಹೇಳುತ್ತೆ, ಯೇಸು ಕ್ರಿಸ್ತರು ಒಮ್ಮೆಗೆ ಎಲ್ಲ ಕಾಲಕ್ಕೂ ತಮ್ಮ ದೇಹವನ್ನು ಸಮರ್ಪಿಸಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದ ನಾವು ಪುನೀತರಾಗಿದ್ದೇವೆ. ಯೇಸು ಶಿಲುಬೆಯಿಂದ ರಕ್ತವನ್ನು ಸುರಿಸಬೇಕಾಯಿತು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಯೇಸು ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡರು, ರಕ್ತದಿಂದ ಪ್ರತಿಷ್ಠಾಪಿಸಲ್ಪಟ್ಟ ಒಡಂಬಡಿಕೆ ಶಿಲುಬೆಯ ಮೇಲೆ. ಏನದು? ಈ ರಕ್ತ ನಿಮ್ಮನ್ನು ಕ್ಷಮಿಸಿ ಪರಿಶುದ್ಧರನ್ನಾಗಿ, ನೀತಿವಂತರನ್ನಾಗಿ, ದೇವರ ಸನ್ನಿಧಾನದಲ್ಲಿ ಯೋಗ್ಯರನ್ನಾಗಿ ನಿಮ್ಮನ್ನು ಮಾರ್ಪಡಿಸುತ್ತದೆ ಎಂಬುದಾಗಿ. ಆ ಒಂದು ಒಡಂಬಡಿಕೆ, ಆ ಒಂದು ವಿಲ್ ಕಾರ್ಯ ಮಾಡಬೇಕಾದರೆ ಅದನ್ನು ಬರೆದಾತನು ಸಾಯಬೇಕು. ಇದು ಇಡೀ ಲೋಕದ ಸಮಸ್ತ ಜನರ ಪಾಪ ಪರಿಹಾರಕ್ಕಾಗಿ ಸುರಿಸಲಾದ ನನ್ನ ರಕ್ತ ಎಂದು ಯೇಸು ಬರೆದಿಟ್ಟರು. ತದನಂತರ ಶಿಲುಬೆ ಮೇಲೆ ಸತ್ತರು. ಅವರು ಸತ್ತ ಮೇಲೆ ಅದು ಕಾರ್ಯಗತವಾಯಿತು ಎಂದು ಇಬ್ರಿಯ 9:15 ಮೇಲ್ಪಟ್ಟು ನಾವು ನೋಡುತ್ತೇವೆ. ಆದ ಕಾರಣ ಇದು ದುಃಖಕರವಾದ ದಿನವಲ್ಲ, ಶುಭ ಶುಕ್ರವಾರ. ಶಿಲುಬೆ ಅವಮಾನಕರವಲ್ಲ, ರಕ್ಷಣೆಯ ಲಾಂಛನ, ಕ್ರೈಸ್ತರ ಗುರುತಾಯಿತು. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಈ ಲೋಕದ ಜನರಿಗೆ ಶಿಲುಬೆಯ ಸಂದೇಶ ಹುಚ್ಚುತನವಾಗಿದೆ. ದೇವರ ಕೃಪೆ ಇಲ್ಲದೆ, ಪವಿತ್ರಾತ್ಮರ ಕೃಪೆ ಇಲ್ಲದೆ ಯಾವಾತನು ಯೇಸುವೇ ನನ್ನ ರಕ್ಷಕ ಎಂದು ಒಪ್ಪಿ ಅರಿಕೆ ಮಾಡಲು ಸಾಧ್ಯವಿಲ್ಲ. ಆದ ಕಾರಣ ಇಂದು ಪವಿತ್ರಾತ್ಮರ ಕೃಪೆಯಿಂದಲೇ, ದೈವಾನುಗ್ರಹದಿಂದಲೇ ನಾವು ಯೇಸುವನ್ನು ನಂಬಿ ಶಿಲುಬೆಯ ಮರಣವನ್ನು ವಿಶ್ವಾಸಿಸಿದ್ದೇವೆ. ಯೆಶಾಯ 53:3-5 ನಮ್ಮೆಲ್ಲ ಪಾಪಗಳನ್ನು, ನಮ್ಮೆಲ್ಲ ಶಾಪಗಳನ್ನು ಪ್ರಭು ಯೇಸು ತನ್ನ ಶರೀರದ ಮೇಲೆ ಹೊತ್ತುಕೊಂಡು ನನಗಾಗಿ ಶಿಲುಬೆಯ ಮರವನ್ನೇರಿ ಪ್ರಾಣವನ್ನು ತ್ಯಾಗ ಮಾಡಿದರು. ಅವರ ಬಾಸುಂಡೆಗಳಿಂದ ನನಗೆ ಸೌಖ್ಯವಾಗಿದೆ. ಅವರ ಮರಣದಿಂದ ನನಗೆ ನಿತ್ಯ ಜೀವ ಲಭಿಸಿದೆ. ಅವರ ದರಿದ್ರ ಬಡತನದಿಂದ ನಮ್ಮನ್ನು ಸಿರಿವಂತರನ್ನಾಗಿ ಮಾರ್ಪಡಿಸಿದ್ದಾರೆ. ಅವರ ಮರಣದಿಂದ ನಮ್ಮನ್ನು ಜೀವಕ್ಕೆ ಕರೆದೊಯ್ದಿದ್ದಾರೆ. ಅವರ ರಕ್ತ ನಮ್ಮನ್ನು ನೀತಿವಂತರನ್ನಾಗಿ, ಪಾಪಿಗಳನ್ನು ಪರಿಶುದ್ಧರನ್ನಾಗಿ ಮಾಡಿದೆ. ಯೇಸುವಿನ ಶಿಲುಬೆಯ ಮರಣವನ್ನು ವಿಶ್ವಾಸಿಸುತ್ತೇವೆ. ಅವರ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ, ಬಿಡುಗಡೆಯನ್ನು ಹೊಂದಿಕೊಂಡಿದ್ದೇವೆ. ಅದನ್ನು ವಿಶ್ವಾಸಿಸಿ ಅರಿಕೆ ಮಾಡುವಾಗ ಪ್ರಭು ಯೇಸು ಕ್ರಿಸ್ತರ ಶಿಲುಬೆ ಮರಣದ ಮೂಲಕ ತಂದುಕೊಟ್ಟ ಸಕಲ ವರಪ್ರಸಾದಗಳು ನಮ್ಮಲ್ಲಿಯೂ ನಮ್ಮ ಕುಟುಂಬದಲ್ಲಿಯೂ ಕಾರ್ಯ ಮಾಡಲಿ. ಅಬ್ರಹಾಮನ ಸೌಭಾಗ್ಯಕ್ಕೆ ಬಾಧ್ಯಸ್ಥರಾಗುವಂತೆ ನಮ್ಮ 1000 ತಲೆಮಾರುಗಳ ಸಂತಾನ ಗಲಾತ್ಯ 3:13-14 ಆಶೀರ್ವಾದ, ಅಭಿಷೇಕ, ಪವಿತ್ರಾತ್ಮರು ನಮ್ಮಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ನಿಮ್ಮೆಲ್ಲರಿಗೂ ಶುಭ ಶುಕ್ರವಾರ. ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ವಿಶೇಷವಾಗಿ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕಾಂಟ್ಯಾಕ್ಟಲ್ಲಿರುವ ಎಲ್ಲರಿಗೂ ಶೇರ್ ಮಾಡಿ. ವಾಕ್ಯ ಕೇಳಲಿ. ಏಕೆಂದರೆ ಆ ವಾಕ್ಯವನ್ನು ಕೇಳುವಾಗ ಲಿಡಿಯಾ ಎಂಬ ಮಹಿಳೆಯ ಹೃದಯವನ್ನು ದೇವರು ತೆರೆದರು. ಪವಿತ್ರಾತ್ಮರು ತೆರೆದಾಗ ಆಕೆ ಯೇಸುವನ ರಕ್ಷಕನಾಗಿ ಸ್ವೀಕರಿಸಿಕೊಂಡಳು. ಆ ಮಹಿಳೆ ಬಟ್ಟೆ, ಪೀತಾಂಬರ, ವಸ್ತ್ರಗಳ ಸೇಲ್ ಮಾಡುವಂಥ ಮಹಿಳೆ, ವ್ಯಾಪಾರಕ್ಕಾಗಿ ಬಂದಿದ್ದವಳು. ಯೇಸುವನ್ನು ಕಂಡುಕೊಂಡ ಆ ಮಹಿಳೆ ತನ್ನ ದೇಶಕ್ಕೆ ಹೋಗಿ ರಕ್ಷಕನಾದ ಯೇಸುವಿನ ಬಗ್ಗೆ ಸುವಾರ್ತೆಯನ್ನು ಸಾರಿ ದೊಡ್ಡ ಸುವಾರ್ತಕಳಾದಳು. ಯಾರ ಮೇಲೆ ದೇವರ ಅನುಗ್ರಹ ಇದೆಯೋ, ಯಾರ ಮೇಲೆ ಪವಿತ್ರಾತ್ಮರ ನೆರಳು ಸಂಚರಿಸುತ್ತಿದೆಯೋ
ಅವರಲ್ಲಿ ರಕ್ಷಣೆಯ ವಾರ್ತೆ ಕಾರ್ಯ ಮಾಡುತ್ತದೆ, ಜೀವೋದ್ಧಾರವನ್ನು ಹೊಂದಿಕೊಳ್ಳುತ್ತಾರೆ. ಅದರ ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬಕ್ಕೂ. ಥ್ಯಾಂಕ್ ಯು.